ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಸಾಬುದಾನಿ ಕಿಚಡಿ ಅಥವಾ ಸಾಬುದಾನಿ ಸುಸ್ಲ ಮಾಡೋದು ಹೇಗೆ ಅಂತ ನೋಡೋಣ. ಇದು ಉಪವಾಸದಲ್ಲಿ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಇದು ಸಾಬುದಾನಿ ಗೆಣಸಿಂದ ತಯಾರಾದ್ರಿಂದ ಉಪವಾಸಕ್ಕೆ ಇದು ನಡೆಯುತ್ತೆ. ನಾನಿಲ್ಲಿ ದಪ್ಪ ಸಾಬುದಾನಿ ತೊಗೊಂಡಿದ್ದೀನಿ. ಇದನ್ನು 4 ಅವರ್ ನೆನಕ್ಕೆ ಇಟ್ಕೊಂಡಿದ್ದೆ. 3 hours ಫುಲ್ ನೀರಲ್ಲಿ ನೆನೆಸಿದ್ದೀನಿ. 1 hour ಕೊನೆಗೆ ಈ ಥರ ಜರಡಿಯಲ್ಲಿ ಹಾಕಿ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನೆಂದಿದೆ, ನೀರೇನೂ ಇಲ್ಲ. ಆಮೇಲೆ ಇದಕ್ಕೆ ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ, ಅದನ್ನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ತುಂಬ ನೈಸಾಗಿ ರುಬ್ಬಿಡಿ, ಎಲ್ಲ ಪಿಚ್ಚಿಯಾಗಿ ಎಣ್ಣೆ ಬಿಟ್ಕೊಳ್ಬಿಡುತ್ತೆ. ಹೀಗೆ ತರಿಯಾಗಿ ರುಬ್ಬಿರಿ. ಒಂದು ಮೀಡಿಯಮ್ ಸೈಜ್ದ ಆಲೂಗಡ್ಡಿನ ತುಂಬ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ 4ರಿಂದ 5 ಹಸಿಳು ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ, ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ. ಇಷ್ಟು ಮೇನ ಬೇಕಾಗಿರೋದು. ಹಾಗೆ ಮಾಡ್ತಾ ನೋಡೋಣ ಮತ್ತೇನೇನು ಬೇಕಾಗುತ್ತೆ ಅಂತ. ನಾನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ತುಂಬ ಜಾಸ್ತಿ ಇಷ್ಟಪಡ್ದಿರೋರು 1 ಟೇಬಲ್ ಸ್ಪೂನ್ ಎಣ್ಣೆಯಲ್ಲೂ ಇದು ಮಾಡ್ಬೋದು. ತುಂಬ ಎಣ್ಣೆ ಏನು ಇಟ್ಕೊಳ್ಳಲ್ಲ. ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ಪು ಮಾಡ್ಬೋದು, ಖಾರಕ್ಕೆ ಅಂತ ನಾನು ಹಾಕಿರೋದು. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿ. ಬೆಳ್ಳುಳ್ಳಿ ಬದಲು ಈರುಳ್ಳಿನೂ ಹಾಕ್ಬೋದು, ಬಟ್ ಅಷ್ಟು ಟೇಸ್ಟಾಗಿರಲ್ಲ. ಬೆಳ್ಳುಳ್ಳಿನೇ ಚೆನ್ನಾಗಿರುತ್ತೆ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಚಿದ್ದೀನಿ, ಯಾಕಂದರೆ ಬೇಗ ಬೇಯುತ್ತೆ ಮತ್ತು ಫ್ರೈ ಆಗುತ್ತೆ ಅಂತ. ತುಂಬ ದಪ್ಪ ಹೊಳಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಈ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಹುರ್ಕೋಬೇಕು ಆಲೂಗಡ್ಡೆನ. ಇದು ಹಸಿ ಆಲೂಗಡ್ಡೆ ಆಗಿರೋದ್ರಿಂದ ಫ್ರೈ ಮಾಡೋದು ತುಂಬಾ ಮುಖ್ಯ. ಆಮೇಲೆ ಇದು ಫ್ರೈ ಆಗಿ ಅದು ಎಣ್ಣೆಯಲ್ಲೇ ಬೇಯಬೇಕು. ಬೆಂದ ಮೇಲೆ ಉಳಿದ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಳ್ಳೋಣ. ಸಾಬುದಾನಿ ಸ್ವಲ್ಪ ಇರೋ ಟೈಮಲ್ಲಿ ಆಲೂಗಡ್ಡೆ ಕ್ವಾಂಟಿಟಿನ ಡಬಲ್ ಮಾಡ್ಕೋಬೋದು. ಆಲೂಗಡ್ಡೆ ಸ್ಕಿಪ್ಪು ಮಾಡ್ಬೋದು, ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಉಪವಾಸ ಇರೋ ಟೈಮಲ್ಲಿ ಇದು ಚೆನ್ನಾಗಿರುತ್ತೆ, ಒಳ್ಳೆಯದು. ಇವಾಗ ನೋಡ್ಬೋದು ನೀವು, ಎಲ್ಲ ಆಲೂಗಡ್ಡೆ ಫ್ರೈ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿಣ ಸೇರಿಸ್ಕೊಳ್ಳೋಣ, 1/2 ಟೀ ಸ್ಪೂನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ನಾರ್ಮಲ್ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಉಪವಾಸಕ್ಕೆ ಸೈಂದ್ರ ಲವಣ ಸೇರಿಸ್ಕೊತಾರೆ ಒಬ್ಬೊಬ್ಬರು, ಇಲ್ಲ ಒಬ್ಬೊಬ್ಬರು ಉಪ್ಪು ಪ್ರಿಫರೇ ಮಾಡಲ್ಲ ಉಪವಾಸಕ್ಕೆ. ಹಂಗಿದ್ದ ಟೈಮಲ್ಲಿ ನೀವು ಸ್ಕಿಪ್ಪು ಮಾಡ್ಬೋದು. ಉಪ್ಪು ಹಾಕಿ ಆಮೇಲೆ 1 ಟೇಬಲ್ ಸ್ಪೂನು ಸಕ್ಕರೆನೂ ಹಾಕ್ತಾಯಿದ್ದೀನಿ ಇಲ್ಲಿ. ಆಮೇಲೆ ಈ ಸಾಬುದಾನಿ ಸೇರಿಸ್ಕೊಳ್ಳೋಣ. ಸಾಬುದಾನಿ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ. ಈ ಒಗ್ಗರಣೆಯಲ್ಲೇ ಸಾಬುದಾನಿ ಹಸಿತನ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಮೇಲೆ ಕೆಳಗೆ ಮಾಡ್ತಾಯಿರಿ. ಆಮೇಲೆ ಇವಾಗ ತರಿಯಾಗಿ ರುಬ್ಬಿಟ್ಕೊಂಡಿರೋಂಥ ಶೇಂಗಾ ಪುಡಿ ಇತ್ತಲ್ವ, ಅದನ್ನು ಸೇರಿಸ್ಕೊಳ್ಳೋಣ. ಈ ಶೇಂಗಾದ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಮಾಯ್ಶ್ಚರ್ ಏನಾದರೂ ಇದ್ದರೆ, ಅಂದರೆ ಸಾಬುದಾನಿಯಲ್ಲಿ ನೀರಾಂಶ ಏನಾದರೂ ಇದ್ದರೆ ಇದು ಎಳ್ಕೊಳ್ಳುತ್ತೆ. ಆಮೇಲೆ ಉದುರಾಗಿ ಮಾಡುತ್ತೆ ಅಂತ. ಆಮೇಲೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ರು ಇಡಿಯಾಗಿ ಶೇಂಗಾ ಕಾಳನ್ನು ಹಾಕ್ತಾರೆ, ಹಂಗೂ ಹಾಕೋಬೋದು. ನೋಡ್ಬೋದು ನೀವು. ಇವಾಗ ಇಲ್ಲಿ ಗ್ಲಾಸ್ ಥರ ಕಾಣಿಸ್ತಾ ಇದೆಲ್ಲ ಸಾಬುದಾನಿ. ಈ ಥರ ಬಂದರೆ ಪರ್ಫೆಕ್ಟಾಗಿ ನಮ್ಮ ಸಾಬುದಾನಿ ಸುಸ್ಲ ಅಥವಾ ಸಾಬುದಾನಿ ಕಿಚಡಿ ರೆಡಿಯಾಗಿದೆ, ಬೆಂದಿದೆ ಅಂತ ಅರ್ಥ. ನೋಡಿ, ಇಲ್ಲಿ ನಾನು ಸರ್ವ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈ ಥರ ಯಾವುದೇ ಉಪವಾಸದ ಐಟಮ್ ಬೇಕಂದರೆ ನನಗೆ ಕೇಳಿ, ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.